ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ನಾಳೆ ಬಂದು ಅಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಅಮೃತ ಸಿದ್ಧಿ ಯೋಗ ಅಂತ ನಾವು ಹೇಳ್ತೀವಿ. ಇಂತಹ ಒಂದು ಸಿದ್ಧಿ ಯೋಗಗಳು ಬಂದಂತಹ ಸಂದರ್ಭದಲ್ಲಿ ನಾವು ಹಲವಾರು ರೀತಿಯ ಪರಿಹಾರಗಳಾಗಿರ್ಬೋದು ಅಥವಾ ಯಾವುದೇ ಶುಭ ಕೆಲಸಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಮೊದಲಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯೋಗಗಳು ಅಂತ ಹೇಳಿದ ಅಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಯೋಗಗಳಿದೆ. ಅದರಲ್ಲಿ ರವಿ ಪುಷ್ಯ ಯೋಗ ಇರ್ಬೋದು, ಅಮೃತ ಸಿದ್ಧಿ ಯೋಗ ಇರ್ಬೋದು, ಅಥವಾ ಈ ಥರ ಹಲವಾರು ಯೋಗಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವೆಲ್ಲ ವಿಚಾರಗಳಿಗೆ ನಾವು ಇಂಥದೇ ದಿನಗಳನ್ನು ಸೂಕ್ತವಾಗಿ ತೆಗೆದುಕೊಂಡಾಗ ನಮಗೆ ಅತ್ಯಂತ ಸೂಕ್ತವಾಗಿ ಕೆಲವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಇಂತಹ ಒಂದು ಅಮೃತ ಸಿದ್ಧಿ ಯೋಗದಲ್ಲಿ ಎಷ್ಟೋ ವಿಶೇಷ ಕಾರ್ಯಗಳಾಗಿರ್ಬೋದು, ಹೊಸ ಮಾಡೋದ್ರಿಂದ ನಮಗೆ ಯಶಸ್ವಿಯಾಗುತ್ತೆ, ಜೊತೆಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ ಅಂತ. ಹಾಗಾಗಿ ಇದು ಒಂದು ಸಂಯೋಜನೆಯಿಂದ ಕೂಡಿರುವಂತಹ ಒಂದು ಪರಿಪೂರ್ಣವಾಗಿರುವಂತಹ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೀನಿ. ಸೊ ಇದು ಬಂದು ನಾಳೆ ಶನಿವಾರ ಬಂದಿರೋದ್ರಿಂದ 100ಕ್ಕೆ 100 ಭಾಗ ಯಾರಿಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಿರ್ಬೋದು, ಅಂಥವರಿಗೆ ಖಂಡಿತವಾಗಲೂ ಇದರಿಂದ ಪರಿಹಾರ ಆಗುತ್ತೆ ಅಂತ. ಈ ಯೋಗದಲ್ಲಿ ನೀವು ಯಾವುದೇ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಿತು ಅಂತಂದರೆ ಖಂಡಿತವಾಗಲೂ ನಿಮಗೆ ಅದು ಒಳ್ಳೆಯದಾಗುತ್ತೆ. ಒಂದು ಉದ್ಯಮಗಳಾಗಿರ್ಬೋದು, ಆರ್ಥಿಕ ಹೂಡಿಕೆಗಳಾಗಿರ್ಬೋದು, ಒಂದು ದಾನ ಮಾಡೋದಾಗಿರ್ಬೋದು, ಅಥವಾ ಯಶಸ್ವಿಯಾಗಿ ಒಂದು ಸಕಾರಾತ್ಮಕ ಫಲಿತಾಂಶವನ್ನು ನೀಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಂತಹ ಕೆಲಸಗಳು ನಿಮಗೆ ಶುಭವನ್ನು ಉಂಟು ಮಾಡುತ್ತೆ ಅಂತ. ಜೊತೆಗೆ ಇದರಿಂದ ಯಶಸ್ಸು ಗ್ಯಾರಂಟಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಇಲ್ಲಿ ಇಂತಹ ಒಂದು ಅಮೃತ ಸಿದ್ಧಿ ಯೋಗದಿಂದ ಒಂದು ಮಾಂತ್ರಿಕ ಬಾಧೆಗಳಿಗೆ ನಾನು ಪರಿಹಾರಗಳನ್ನು ಇವತ್ತು ಕೊಡ್ತಾ ಹೋಗ್ತೀನಿ. ನೋಡಿ, ಯಾರೋ ನಿಮಗೆ ಮಾಟ ಮಾಡಿಸಿದ್ದಾರೆ ಅಥವಾ ನಿಮಗೆ ಒಂದು ಸಂಶಯ ಬರುತ್ತೆ ಎಷ್ಟೋ ಜನಕ್ಕೆ. ಯಾಕಂದರೆ ಅವ್ರವ್ರ ದೇಹದ ವಿಚಾರಗಳು ಅವರವ್ರಿಗೆ ಗೊತ್ತಾಗೋದು, ಬೇರೆಯವರಿಗೆ ಗೊತ್ತಾಗಲ್ಲ. ನೋಡ್ಬೋದು, ಆದರೆ ಅನುಭವಿಸುವಂಥದ್ದು ಅವರೇನೆ. ಯಾರಿಗಾದರೂ ಮಾಟ ಮಾಡಿಸಿದ್ದಾರೆ, ಅದರಿಂದ ನನಗೆ ಸಮಸ್ಯೆಗಳಾಗ್ತಾ ಇದೆ, ದೇಹದಲ್ಲಿ ನೋವು ಬರ್ತಾ ಇದೆ, ದೇಹ ಬಿಸಿ ಆಗ್ತಾ ಇದೆ, ತಲೆಭಾರ ಆಗ್ತಾ ಇದೆ, ತಲೆನೋವು ಆಗ್ತಾ ಇದೆ, ಅಥವಾ ಏನೋ ಒಂಥರ ಕೈ ಹಿಡಿದ ಕೆಲಸಗಳೆಲ್ಲ ತೃಪ್ತಿ ಆಗ್ತಾ ಇಲ್ಲ, ಹುಚ್ಚುಚ್ಚಾಗಿ ಏನೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ತದ್ವಾ ಕೋಪ ಬರ್ತಾ ಇದೆ, ಈ ಥರ ಎಲ್ಲ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಇಂಥ ಪರಿಹಾರಗಳನ್ನು ನಾವು ಮಾಡ್ಕೋಬೋದು. ಇಲ್ಲಿ ಪರಿಹಾರವನ್ನು ನಾನಿಲ್ಲಿ ಸರಳವಾಗಿ ಹೇಳ್ತೀನಿ. ಇಲ್ಲಿ ಪರಿಹಾರ ಬಂದು ನಿಮಗೆ 5 ಪಾವು ಕಪ್ಪು ಎಳ್ಳು ಬೇಕಾಗುತ್ತೆ. ಹಾಗೆಯೇ ಅರ್ಧ ಕಿಲೋ ಆಗುವಷ್ಟು 7 ರೀತಿಯ ಧಾನ್ಯಗಳನ್ನು ನೀವು ಮಿಶ್ರಣ ಮಾಡಬೇಕಾಗುತ್ತೆ. ಹಾಗೆಯೇ 5 ಸೇರು ಬೇಳೆ, 5 ಸೇರು ಉದ್ದಿನ ಬೇಳೆ, ಈ ಎಲ್ಲವನ್ನು ನೀವು ಏನು ಮಾಡಬೇಕು, ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ, ಆ ನಂತರ ಯಾವ ವ್ಯಕ್ತಿಗೆ ಸಮಸ್ಯೆ ಆಗ್ತಾ ಇದೆ, ಈಗ ಗಂಡನಿಗಾಗಿದ್ದರೆ ಹೆಂಡತಿ ಮಾಡಿ, ಹೆಂಡತಿಗಾಗಿದ್ದರೆ ಗಂಡ ಮಾಡಿ, ಅದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಯಾವ ವ್ಯಕ್ತಿ ಈ ಥರ ಸಮಸ್ಯೆಯಿಂದ ಅನುಭವಿಸ್ತಿರ್ತಾರೆ ಅವರ ಎದುರಿಗೆ ಹೋಗಿಬಿಟ್ಟು ಈ ಪರಿಹಾರವನ್ನು ಮಾಡಬೇಕಾಗುತ್ತೆ. ಮಾಡಲಿಕ್ಕಿಂತ ಮುಂಚೆ ನೀವು ನಿಮ್ಮ ಕುಲದೇವರು ಅಂತೇನಿದೆ, ಮನೆ ದೇವರು ಅಂತೇನಿದೆ, ಆ ಕುಲದೇವರು ಮನೆ ದೇವರನ್ನು ಮನಸಾರೆ ಪ್ರಾರ್ಥನೆಯನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇದರಿಂದ ಪರಿಹಾರಕ್ಕೆ ಪೂರ್ತಿಯಾಗಿ ಆಗಲ್ಲ, ಇದನ್ನು ನಾನು ನೇರವಾಗಿ ಹೇಳಬಲ್ಲೆ. ನಿಮಗೆ ತಾತ್ಕಾಲಿಕವಾಗಿ ಶಮನ ಆಗ್ಬೋದು. ಪೂರ್ತಿಯಾಗಿ ಪರಿಹಾರ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಹಲವಾರು ವಿಧಾನಗಳನ್ನು ನಮ್ಮಂಥವ್ರ ಹತ್ರ ನೀವು ವ್ಯಕ್ತಿಗತವಾಗಿ ಮಾಡಿಸ್ಕೋಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು 7 ಬಾರಿ ಇಳೆಯನ್ನು ತೆಗಿಬೇಕು. ಆ ವ್ಯಕ್ತಿಗೆ ಇಳೆಯನ್ನು ತೆಗೆದುಬಿಟ್ಟು, ಅಂದರೆ ತಲೆಯಿಂದ ಕೆಳಗಡೆ ತನಕ ನಿವಾಳಿಸಬೇಕು. ಆನಂತರ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಲಭೈರೇಶ್ವರ ದೇವಸ್ಥಾನ ಅಂತ ಏನಿದೆ ಅಲ್ಲಿ ಹೋಗಿ ನೀವು ಈ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ಮನೆಯಲ್ಲೇ, ಯಾಕಂದರೆ ಕೆಲವರು ಹಾಸಿಗೆ ಹಿಡ್ದಿರ್ತಾರೆ, ಅಂತಹ ಸಂದರ್ಭದಲ್ಲಿ ನೀವು ಹಾಸಿಗೆಯಲ್ಲೇ ಅದನ್ನು ಇಳೆ ತಗೊಂಡು ಹೋಗಿಬಿಟ್ಟು ನೀವು ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಬರೋದರಿಂದ ಖಂಡಿತವಾಗಲೂ ಪದೇ ಪದೇ ನಿಮಗೆ ಈ ಥರ ಮಾಂತ್ರಿಕ ಬಾಧೆಗಳು ಆಗ್ತಾ ಇದೆ,
ಯಾರೋ ಮಾಟ ಮಾಡಿಸಿ ನಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ ಅಥವಾ ಯಾರೋ ಬಂದು ಹೋದ್ಮೇಲೆ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾಳೆಯ ಅಮೃತ ಸಿದ್ಧಿ ಯೋಗ ದಿನದಂದು ನೀವು ಆರಂಭ ಮಾಡಿದರೆ ಖಂಡಿತವಾಗಲೂ ನಿಮಗೆ 100ಕ್ಕೆ 100 ಇದು ಪರಿಹಾರ ಆಗುತ್ತೆ ಅಂತ. ಮೇಡಮ್ ಇಲ್ಲ ನಮಗೆ ತಡವಾಗಿ ನನಗೆ ಸಿಕ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ವಿಡಿಯೋ ಪ್ರತಿ ಶನಿವಾರದಂದು ನೀವು ಇದನ್ನು ಮಾಡಬೇಕಾಗುತ್ತೆ. ಪ್ರತಿ ಶನಿವಾರ 9 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಿಮಗೆ ಈ ಮಾಟದ ದೋಷ ಏನುತ್ತೆ ಅದು ನಿವಾರಣೆಯಾಗಿ ನಿಮಗೆ ಒಂದು ಮನಸ್ಸಿನಲ್ಲಿ ಶಾಂತಿ ಸಿಗುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ದೇಹದ ನೋವುಗಳು ಒಂದು ಕಷ್ಟಗಳು ದೂರ ಆಗುತ್ತೆ ಅಂತ. ಅದರಲ್ಲಿ ಮಾಂತ್ರಿಕ ಬಾಧೆಗಳು ಆದಂಥ ಸಂದರ್ಭದಲ್ಲಿ ನಮಗೆ ನೋಡಬೇಕಾಗುತ್ತೆ ಎಷ್ಟು % ಮೈ ಹಿಡಿದಿದೆ. ತುಂಬ ಮೈ ಹಿಡಿದಂಥ ಸಂದರ್ಭದಲ್ಲಿ ನೀವು ಸರಿಯಾದ ಸೂಕ್ತ ನಮ್ಮಂಥ ವ್ಯಕ್ತಿಗಳನ್ನು ಆರಿಸ್ಕೊಂಡು ಇದಕ್ಕೆ ಪರಿಹಾರ ಮಾಡ್ಕೋಬೇಕು. ಇಲ್ಲ ಈಗ ಸದ್ಯಕ್ಕೆ ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದರಿಂದ ನೀವು ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರು. ಹಾಗೆ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಲಿ ನನ್ನ ನಂಬರ್ ಇದೆ, ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಹಲವಾರು ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.